ಅಮ್ಮ ಏನಾಯ್ತು ಅಂತ ಹೇಳಮ್ಮ. ನೋಡಿ ಅಪ್ಪ, bleeding ಆಗ್ತಿದೆ. ಹೊಟ್ಟೆ ಹಿಡ್ಕೊಂಡು ನರಳ್ತಿದ್ದಾಳಪ್ಪ. ನೋಡಿ ಅಪ್ಪ. ಅಕ್ಕ, ಅಕ್ಕ. ವರದಾ, ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಆಗ್ಬಿಡುತ್ತೆ. ನಾವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಕರ್ಕೊಂಡು ಹೋಗೋಣ. ಗಿರಿಯಪ್ಪ, ಆ ಕಡೆ ಹೋಗಿ ಅಮ್ಮ, ನೋಡ್ಕೊಳ್ಳಿ. ಹುಷಾರು. ಕಾರ್ ತೆಗೀರಿ ಬೇಗ. ಬನ್ನಿ ಮೇಡಮ್. ಏನಂಟಿ ದಿಢೀರಂತ ಈ ಕಡೆ? ಅದು ಮದುವೆ ವಿಷಯ ಮಾತಾಡಕ್ ಬಂದೆ. ಹಾ, ಅದಿರ್ಲಿ. ಏನಾಯ್ತು? ಯಾರನ್ನ ಕರ್ಕೊಂಡು ಹೋಗ್ತಿದ್ದಾರೆ? ಏನಾದ್ರೂ ತೊಂದ್ರೆನಾ? ಅದು ಯಾರಂದ್ರೆ ಅದು ನಮ್ಮನೇಲಿ ಕೆಲಸ ಮಾಡೋರು. ಕೆಲಸ ಮಾಡೋರಾ? ಹೌದು ಆಂಟಿ, ಅವರು ನಮ್ಮನೇಲಿ ಕೆಲಸ ಮಾಡೋರು. ಹಾ ಹೌದೌದು, ನಮ್ಮ ಮನೇಲಿ ಕೆಲಸ ಮಾಡೋರೆ. ಮನೆಯಲ್ಲ ಏನು? ಹೌದು, ಅವ್ರ ಮುಖಕ್ಕೆ ಬಟ್ಟೆ ಮುಚ್ಚಿ ಕಾರಲ್ಲಿ ಯಾಕೆ ಕಳ್ಸಿದ್ರಿ? ಕಿಚನ್ ಅಲ್ಲಿ ಕುಕ್ಕರ್ ಸಿಡ್ದು ಅನ್ನ ಎಲ್ಲ ಮುಖಕ್ಕೆ ಹಾರ್ಬಿಟ್ಟಿತ್ತು. ಅಯ್ಯೋ, ಅದಕ್ಕೆ ಮುಖ ಎಲ್ಲ ಬೆಂದ್ ಹೋಗಿದೆ. ಮೈ ಗಾಡ್, ಸೋ ಸಾರಿ. ಪಾಪ. ಯಾರೋ ಜೊತೆಲಿ ಹೋದ್ರಲ್ಲ, ಯಾರದು? ಆ ಹುಡುಗಿ ಅಪ್ಪ. ಅವಳನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಎಂತ ಹೊತ್ತಲ್ಲಿ ಹೀಗಾಯ್ತು ನೋಡಿ. ಸೋ ಸಾರಿ. ಪರವಾಗಿಲ್ಲ, ಇರ್ಲಿ. ನೀವಿಬ್ರು ಒಳಗೆ ಬನ್ನಿ. ಹೋಗೋಣ ಅಂಕೆ. ಸರೋಜಾದೇವಿ ಪದೇ ಪದೇ ಮನೆಗೆ ಬರ್ತಿದ್ದಾರೆ. ಬರೋಕ್ ಮುಂಚೆ ಹೇಳ್ತಾನೂ ಇಲ್ಲ. ಅವ್ರಿಗೇನೋ ಡೌಟ್ ಬಂದಿದೆ ಅನ್ಸುತ್ತೆ. ಸದ್ಯ ದೇವಿನ ಅವ್ರ ಕಣ್ಣಿಗೆ ಬೀಳ್ದಾಗ ಕಾಪಾಡಿದ್ದಾಯ್ತು. ಇನ್ಮೇಲೆ ಜೋಪಾನವಾಗಿರ್ಬೇಕು. ಅಳ್ಬೇಡಮ್ಮ ದೇವಿ, ಇರಮ್ಮ. ಅಪ್ಪ, ನನ್ ಮಗುನ್ ಕಾಪಾಡಿ ಅಪ್ಪ. ಪುಟಿ ಸ್ವಲ್ಪ ತಡ್ಕೊ, ಡಾಕ್ಟರ್ ಸಿಗ್ತಾರೆ. ಡಾಕ್ಟರ್, ಡಾಕ್ಟರ್, ನನ್ನ ಮಗಳು ಬಸ್ಸರಾಗಿದ್ದಾಳೆ ಡಾಕ್ಟರ್. ಚೆನ್ನಾಗೇ ಇದ್ಲು. ಇದ್ಕಿದ್ದಾಗೆ ಹೊಟ್ಟೆ ನೋವು ಅಂತ ನರಳಾಡ್ತಿದ್ದಾಳೆ. ಬೇಗ ನೋಡಿ ಡಾಕ್ಟರ್. ಡಾಕ್ಟರ್, ನನಗೇನಾದ್ರೂ ಪರವಾಗಿಲ್ಲ ಡಾಕ್ಟರ್. ದಯವಿಟ್ಟು ನನ್ನ ಮಗುನ ಕಾಪಾಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಡಾಕ್ಟರ್, ತುಂಬಾ ರಕ್ತ ಬೇರೆ ಹೋಗಿದೆ. ಮಗುಗೆ ಏನಾದ್ರೂ ತೊಂದ್ರೆ ಇಲ್ಲ? ಸ್ವಲ್ಪ ಪೇಷನ್ಸ್ ಆಗಿರಿ ಸರ್, ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗೋದು. ನರ್ಸ್, ಟೇಕ್ ಹರ್ ಟು ದಟ್ ರೂಮ್. ಫಾಸ್ಟ್ ಫಾಸ್ಟ್. ಹುಷಾರು. ಇವರೇ ಫೋನ್ ಮಾಡ್ತಿದ್ದಾರೆ. ಏನ್ರಿ ಸುಲೋಚನಾ, ಹೇಗಿದ್ದೀರಾ? ಮಕ್ಕಳೆಲ್ಲ ಹೇಗಿದ್ದಾರೆ? ನಳನ್ ಸರ್ ಮನೇಲಿ ಏನ್ ಹೇಳ್ತಿದ್ದಾರೆ? ಆಕ್ಸಿಡೆಂಟ್ ಆಯ್ತಲ್ಲ, ಆ ಗೋಕುಲ್ ಸರ್ಗೆ ಎಚ್ಚರ ಆಯ್ತಾ? ಸುಲೋಚನಾ, ನಾನು ಆಸ್ಪತ್ರೆಯಲ್ಲೇ ಇದ್ದೀನಿ. ದೇವಿನ ಅಡ್ಮಿಟ್ ಮಾಡಿದ್ದೀವಿ. ಅಯ್ಯೋ, ಏನ್ರಿ ಹೇಳ್ತಿದ್ದೀರಾ? ದೇವಿಗೆ ಏನಾಯ್ತು? ಏನು ಅಂತ ಗೊತ್ತಿಲ್ಲ ಕಣೆ. ಬೆಳಗ್ಗೆ ಚೆನ್ನಾಗಿದ್ಲು,
ಇದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಅಂತ ನರಳೋಕ್ ಶುರು ಮಾಡಿದ್ಲು. ಅಯ್ಯಯ್ಯೋ ನನ್ ಮಗಳಿಗೆ ಏನಾಯ್ತು? ತುಂಬಾ ರಕ್ತ ಬೇರೆ ಬರೋಕ್ ಶುರು ಆಯ್ತು ಸುಲೋಚನಾ. ಅಯ್ಯಯ್ಯೋ ಮಗುಗೇನಾರ ಆಗೋಯ್ತಾರಿ? ಅಯ್ಯೋ ದೇವ್ರೆ, ನನ್ ಮಗಳಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀಯಾ? ಏನ್ರಿ ಪರಿ ಎಲ್ಲಿದ್ದಾಳೆ? ಲೇ, ದೇವಿನ ಕರ್ಕೊಂಡು ಆಸ್ಪತ್ರೆಗೆ ಬರೋವಾಗ ದಿಢೀರ್ ಅಂತ ಸರೋಜಾ ದೇವಿ ನಳನ್ ಸರ್ ಮನೆಗ್ ಬಂದ್ಬಿಟ್ಲು. ಹಾ? ಅವಳು ಕಣ್ಣಿಗೆ ಬೀಳದೆ ದೇವಿನ ಎತ್ಕೊಂಡ್ ಬರೋಷ್ಟ್ರಲ್ಲಿ ನನ್ನ ಉಸಿರೇ ಹೋಗ್ಬಿಟ್ಟಿತ್ತು ಸುಲೋಚನಾ. ಬರೀ ಸರೋಜಾ ದೇವಿನ ಸಂಭಾಳಿಸೋದಿಕ್ಕೆ ಅಲ್ಲೇ ಇದ್ದಾಳೆ. ಡಾಕ್ಟರ್ ಏನ್ ಹೇಳಿದ್ರು? ಅವಳಿಗೆ ಸ್ಕ್ಯಾನ್ ಮಾಡಿಸೋದಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಸುಲೋಚನಾ. ಇಂಥ ಹೊತ್ತಲ್ಲಿ ಮಕ್ಕಳಿಗೆ ಧೈರ್ಯ ತುಂಬೋಕೆ ತಾಯಿ ನೀನ್ ಇಲ್ಲಿದ್ದಿದ್ರೆ ಅವ್ರಿಗೂ ಧೈರ್ಯ ಬರ್ತಿತ್ತು, ನನ್ಗೂ ಸ್ವಲ್ಪ ನೆಮ್ಮದಿ ಇರ್ತಿತ್ತು. ನೀನ್ ಅಲ್ಲಿದೀಯಾ, ನಾನಿಲ್ಲಿದ್ದೀನಿ. ಎಂತ ಪಾಡು ಸುಲೋಚನಾ. ನಾವ್ ಯಾರಿಗೂ ಕೆಟ್ಟದನ್ ಬಯಸಿಲ್ಲ. ಯಾಕ ದೇವ್ರು ನಮ್ಗಿಷ್ಟ ಕಷ್ಟ ಕೊಡ್ತಾ ಇದ್ದಾನೆ? ನಿಮ್ಗೆ ಹೆಂಗಾಗ್ತಿದೆ ಅಂದ್ರೆ ಅವಳ ಹೆತ್ತವಳ ನಾನು. ನನಗೆ ಹೆಂಗಾಗ್ತಿರ್ಬೇಡ. ನನ್ ನೋವು ಯಾರ ಹತ್ರ ಹೇಳ್ಕೊಳ್ಳಿ? ನೋಡೆ, ಈ ಮನೇಲಿ ನಾನಿರೋ ಒಂದೊಂದ್ ನಿಮಿಷನೂ ನನ್ಗೆ ಕೆಂಡದ ಮೇಲೆ ಕೂತಿರೋ ಹಾಗಿದೆ ಕಡೆ. ನೀವ್ ಯಾಕ್ರಿ ಅಲ್ಲಿದ್ದೀರಾ? ದಯವಿಟ್ಟು ಮೊದ್ಲು ಹೊರಟು ಬನ್ನಿ. ದೇವಿಗೆ ಬೇರೆ ಏನಾದ್ರೂ ದಾರಿ ಮಾಡ್ಬೋದಾ ನೋಡೋಣ. ಅಲ್ವೇ, ಏನೇ ಹೇಳ್ತಿದ್ಯಾ ನೀನು? ನಾನು ಊರಿಗೆ ಬಂದು ಬೇರೆ ಯಾವ ದಾರಿ ಹುಡುಕಿದ್ರು ಅದು ಕೊನೆಗೆ ಸಾವಿನ ದಾರಿಗೆ ತಾನೇ ಹೊರಡೋದು. ಅಯ್ಯೋ ಇಲ್ಲಿ ಮಗುನ ಬಿಟ್ಕೊಡಲ್ಲ ಅಂತ ದೇವಿ ಕಣ್ಣೀರಿಡ್ತಾ ಇದ್ದಾಳೆ. ದೇವಿಗೆ ಮದ್ವೆ ಮಾಡಿಸಿ ತೀರ್ತೀನಿ ಅಂತ ಪಣ ತೊಟ್ಟಿದ್ದಾಳೆ ಪರಿ. ಇವರಿಬ್ಬರ ಮಧ್ಯದಲ್ಲಿ ನಾನೇನ್ ತಾನೇ ಮಾಡಕ್ಕಾಗತ್ತೆ? ನನಗೆ ನನ್ನ ಹಣ ಮುಖ್ಯನಾ ಇಲ್ಲ ನನ್ನ ಮಕ್ಳು ಬಾಳ್ ಮುಖ್ಯನಾ ಅಂತ ಯೋಚಿಸಿದ್ರೆ ಎರಡನ್ನೂ ತಕ್ಕಡಿಲ್ ಹಾಕಿ ತೂಗಿದ್ರು ಕೂಡ ಮಕ್ಕಳ ಮೇಲಿನ ಅಕ್ರೆ ತೂಕನೇ ಹೆಚ್ಚಾಗ್ತಿದೆ ಕಡೆ. ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಒಂದ್ಸಲ ಯೋಚನೆ ಮಾಡಿದ್ದೆ ಕಡೆ. ಆದ್ರೆ ಅದಾದ್ಮೇಲೆ ನನ್ನಿಬ್ರು ಹೆಣ್ಮಕ್ಳು ಇಡೀ ಬಾಳು ಅನುಭವಿಸೋ ನರ್ಕ ನೋಡ್ಕೊಂಡು ನೀನು ನಾನು ನೆಮ್ಮದಿಯಾಗಿ ಉಸಿರಾಡಕ್ಕಾಗತ್ತೇನೆ? ನನ್ ಕೈಲಂತೂ ನೋಡಕ್ಕಾಗಲ್ಲ ಸುಲೋಚನಾ. ಹೌದು ರೀ.